ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ. ಎದ್ದ ತಕ್ಷಣ ಏನು ಸ್ಟಾರ್ಟ್ ಮಾಡಿಲ್ಲ. ಆಲ್ಮೋಸ್ಟ್ 10 o'clock ಆಗಿತ್ತು. ನನ್ನ ಮಗಳದ್ದು ಬ್ರೇಕ್ಫಾಸ್ಟ್ ಟೈಮು. ಇವಳ್ದಾದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೆಷ್ಟು ದಿವಸ ಇರ್ತೀವಿ, ಇನ್ನೆರಡು ದಿವಸ ತಾನೇ, ಅದಕ್ಕೆ ಯಾಕೆ ಡೇನೆಲ್ಲ ಮಿಸ್ ಮಾಡ್ಕೊಳ್ಳೋದು ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವಳಿಗೆ ಎದ್ದಿದ ತಕ್ಷಣ ಸೆರಡಕ್ಕೆ ಮಾಡಿ ತಿನ್ನಿಸ್ಬಿಟ್ರೆ ಅಲ್ಲಿ ಕೆಲಸ ಮುಗಿಯುತ್ತೆ. 1 ಗಂಟೆ ತನಕ ಇವಳು ತಂಟೆ ಇರೋಲ್ಲ. ಮತ್ತು ನನ್ನ ತಂಗಿ ಮಗನಿಗೆ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ. ಯಾಕೋ ಅವನು ಅವ್ರ ಅಮ್ಮನ ಮೇಲೆ ಏನಂತಾರೆ, ಅವ್ರ ಅಮ್ಮನ ಮೇಲೆ ಜ್ಞಾನ ಇಟ್ಕೊಂಬಿಟ್ರೆ ಆ ಥರ ಆಗುತ್ತೆ ಅಂತ. ಅವನಿಗೂ ಜ್ವರ ಬಂದು ಫುಲ್ಲು ವಾಮಿಟಿಂಗ್ ಆಗ್ತಿತ್ತು. ಅದಕ್ಕೆ ಮತ್ತೆ ಅನ್ನ ತಿಂದರೆ ಇನ್ನೂ ವಾಮಿಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಹೋಟ್ಲಿಂದ ಇಡ್ಲಿ ತರಿಸಿದ್ರು ನನ್ನ ತಂಗಿಗೆ ಹೇಳಿ. ಬಟ್ ಇಡ್ಲಿ ತಿಂದರೂ ಅವ್ನಿಗಾಗಲಿಲ್ಲ. ಇಡ್ಲಿನೂ ಫುಲ್ಲು ವಾಮಿಟ್ ಮಾಡಿಬಿಟ್ಟ. ಆಮೇಲೆ ಸಿರಪ್ ಏನಿತ್ತು, ಎಮಿಸೆಟ್ ಸಿರಪ್ ಎಲ್ಲ ಹಾಕಿ, ಮತ್ತು ಮಕ್ಕಳು ಅಂದಮೇಲೆ ಪ್ರಿಕಾಷನ್ಸ್ಗೆ ಏನೇನು ಬೇಕೋ ಅದೆಲ್ಲ ಮನೇಲಿ ಇಟ್ಕೊಂಡಿರ್ತಾರಲ್ವ. ಹಾಗಾಗಿ ಎಮರ್ಜೆನ್ಸಿಗೆ ಯಾವ ಸಿರಪ್ ಬೇಕೋ ಅದೆಲ್ಲ ಮನೇಲೇ ಇತ್ತು. ಸಿರಪ್ ಎಲ್ಲ ಹಾಕಿ ಮತ್ತೆ ಒಂದು ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಟ್ರು ನಮ್ಮಮ್ಮ. ಮತ್ತು ನನ್ನ ಇನ್ನೂ ಮಕ್ಕಳಿದ್ವಲ್ಲ, ಆ ಮಕ್ಳಿಗೆ ನಮ್ಮಮ್ಮ ಊಟ ತಿನ್ನಿಸ್ತಾಯಿದ್ರು. ಇವ್ರದ್ದು ಊಟ ಆಗಿದ ತಕ್ಷಣ ಮತ್ತೆ ಅವಳನ್ನ ಮಲಗ್ಸೋಕ್ಕಂತ ಕರ್ಕೊಂಬಂದ್ರೆ ಈ ಮಕ್ಕಳು ಬಂದು ಅವಳನ್ನ ಆಟಾಡಿಸಿದ್ರು. ಎಲ್ಲಾದರೂ ಆಟಾಡಿಸ್ಕೊಂಡ್ಲಿ, ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ, ಊಟ ಆಗಿದ ತಕ್ಷಣ ಮಲಗಿಸ್ಬಾರ್ದು ಅಂದ್ಬಿಟ್ಟು ಅವಳನ್ನ ಎತ್ತಿ ಉಯ್ಯಾಲೆ ಹಾಕಿದ್ದೆ. ನೋಡ್ಬೋದು, ಮಕ್ಕಳು ಆಟಾಡಿಸ್ತಾಯಿದ್ರು. ಅವಳು ಆಟ ಆಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅಮ್ಮ ಹೀಗೆ ಸ್ವಲ್ಪ ಆಟಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಅವಳು ಮಲಗಿದಾದ್ಮೇಲೆ ಊಟ ಮಾಡೋಣ ಅಂದ್ಕೊಂಡ್ರೆ ಅಲ್ಲೇ ಪಕ್ಕದಲ್ಲೇ ಇರಬೇಕು. ಈ ನಡುವೆ ಅದೊಂದು ಕಲ್ತ್ಕೊಂಬಿಟ್ಟವಳೆ. ಪಕ್ಕದಲ್ಲಿದ್ದರೆ ಮಾತ್ರ ಮಲಗ್ತಾಳೆ, ಇಲ್ಲಾಂದರೆ ಮಲಗಲ್ಲ. ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಮತ್ತು ನಮ್ಮಮ್ಮ ಊಟ ಮಾಡಿ ಬನ್ನಿರಿ ಅಂತ ಕರಿತಾನೆ ಇದ್ದರು. ಅದಕ್ಕೆ ಊಟ ಮಾಡೋಣ ಅಂತ. ಯಾರಿಗೆಲ್ಲ ರೇಷನ್ ಅಕ್ಕಿ ಇಷ್ಟ ಆಗುತ್ತೆ, ಸೋನಾ ಮಸೂರಿ ಅಕ್ಕಿ ತಿಂದರೆ ಇಷ್ಟ ಆಗುತ್ತೆ ಅಂತ ಹೇಳಿ, ನನಗಿವತ್ತು ಯಾಕೋ ಮುದ್ದೆ ತಿನ್ನಬೇಕು ಅನಿಸಿಲ್ಲ. ಹಾಗಾಗಿ ರೇಷನ್ ಅಕ್ಕಿಯಲ್ಲೇ ಅನ್ನ ಮಾಡಿದ್ರು. ನಮ್ಮ ಮನೇಲಿ ಆಲ್ಮೋಸ್ಟ್ ನಾರ್ಮಲಾಗಿ ಯೂಶ್ವಲಾಗಿ ಯಾವಾಗ್ಲೂ ರೇಷನ್ ಅಕ್ಕಿಯಿಂದನೇ ಅನ್ನ ಮಾಡೋದು. ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೋನಾ ಮಸೂರಿ ಅಕ್ಕಿ. ನಮ್ಮ ಯಜಮಾನ್ರಿಗೆ ಸೊಸೈಟಿ ಅಕ್ಕಿ ಇಷ್ಟ ಆಗೋಲ್ಲ. ಹಂಗಾಗಿ ನಾನು ಊರಲ್ಲಿದ್ದಾಗಲೇ ಹೆಂಗೆ ಬೇಕೋ ಹಂಗೆ ಆರಾಮಾಗಿ ಹೋಗ್ತಾ ಇದೆ ಲೈಫು. ಊರಿಗೆ ಹೋದ್ಮೇಲೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ನನ್ನ ಮಗಳು ನಿದ್ದೆ ಮಾಡಿ ಎದ್ಬಿಟ್ಟಿದ್ಲು. ಬಿಸಿ ಬಿಸಿ ಸೂಪರ್. ಆಲ್ಮೋಸ್ಟು ಒಂದು 12 ಗಂಟೆ ಆಗ್ತಾ ಬರ್ತಾಯಿತ್ತು. ಇನ್ನೂ 1 ಗಂಟೆಗೆ ತಾನೇ ಸರಿ ತಿನ್ಸೋದು ಅಂದ್ಬಿಟ್ಟು ಬರೀ ಅನ್ನ ತಿನ್ಸೋಣ ಅಂದ್ಬಿಟ್ಟು 1-2 ಅಗಲಿಟ್ಟೆ. ಅವಳಿಗೆ ಖುಷಿ ಆಯಿತು, ಏನೋ ಡಿಫ್ರೆಂಟಾಗಿದೆಯಲ್ಲ ಅನ್ನೋ ಥರ. ಹಂಗಾಗಿ 1-2 ಸತಿ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಾನು ಮತ್ತೆ ಏನು ಇಡೋಕ್ಕೆ ಹೋಗಲಿಲ್ಲ. ಮತ್ತೆ ವಾಕರ್ಸ್ಬಿಟ್ರೆ ಯಾಕೆ ಅಂತ. ನನ್ನ ಮಗಳು ಕೈತುತ್ತು ನೋಡಿ. ನನ್ನ ಮಗಳು ಕೈತುತ್ತು ತಿಂದಿದ್ದಕ್ಕೆ ನಮ್ಮ ಅಮ್ಮನ ಕೈತುತ್ತೇ ತಿಂದಷ್ಟು ಖುಷಿ ಆಯಿತು ನನಗಂತೂ. ಅವಳಿಗೆ ಆಲ್ರೆಡಿ ಊಟ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಬೇಡ ಅಂತ ಇದ್ಲು. ಆಮೇಲೆ ಅಲ್ಲಿಂದ ಊಟ ಮಾಡಿ ಹೊರಗಡೆ ಬಂದ್ವಿ. ರಾಶಿ ಬಟ್ಟೆ ಹಾಕಿದ್ರು. ಪಾಪ ನಮ್ಮಮ್ಮಂಗೆ ಯಾಕೋ ಇವತ್ತು ಒಂಥರ ಸುಸ್ತು, ಹುಷಾರಿಲ್ದಂಗೆ ಆಗಿತ್ತು. ಇಲ್ಲಿ ಟೈಮ್ ನೋಡಿದ್ರೆ ಇನ್ನೂ 12:30. ಇನ್ನೂ 1/2 hour ಇದೆಯಲ್ಲ ಊಟ ಮಾಡಿಸೋಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಹೆಲ್ಪ್ ಮಾಡೋಣ ನಮ್ಮಮ್ಮಗೋಸ್ಕರ ಅಂತ ಬಟ್ಟೆ ಎಲ್ಲ ಮಡಚಿಟ್ಟು
ನಾನೇನು ಅವ್ರ ಬಟ್ಟೆ ಏನು ಮಡ್ಚಿರ್ತಲ್ಲ, ನಮ್ಮ ಮಕ್ಕಳ ಬಟ್ಟೆ ಮಾತ್ರನೇ ಅಷ್ಟು ಬಟ್ಟೆ ಅನಿಸೋದು, ರಾಶಿ ಬಟ್ಟೆ ಒಗೆಯೋದು, ಒಣಗಾಕೋದು, ತೊಗೊಂಬಂದು ಇದೊಂದು ಮಾಡ್ಕೊಳ್ಳೋದ್ರಿಂದ ನನಗೆ ಏನಿದಾಗಲ್ಲ. ಊರಿಗೆ ಹೋದ್ಮೇಲೆ ನನ್ನ ಬೆಡ್ ನನಗಿದ್ದೇ ಇರುತ್ತೆ. ಅಲ್ಲಿ ನಮ್ಮಮ್ಮ ಬಂದು ಮಾಡಿಕೊಡಲ್ವಲ್ಲ ಪಾಪ, ಅದಕ್ಕೆ ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಊರಲ್ಲಿ ಹೋದರೆ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಇಲ್ಲಿ ನೋಡಿ ನಮ್ಮ ಮಗದು ಪುಟಾಣಿ ಜುಟ್ಟು, ಮೇ ಬಿ ಇನ್ನೊಂದು 15 ಡೇಸ್ ಆರ್ 20 ಡೇಸ್ ಅಷ್ಟೇ, ಆಮೇಲೆ ದೇವ್ರಿಗೆ ಮುಡಿ ಕೊಟ್ಬಿಡ್ತೀವಿ. ಕೂದಲು ಇರೋ ತನಕ ಚೆನ್ನಾಗಿ ಅವಳ ಹತ್ರ ಎಷ್ಟಾಗುತ್ತೋ ಅಷ್ಟು ಮೆಮೊರೀಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮೆಮೊರೀಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಖುಷಿ ಆಗುತ್ತೆ ಮತ್ತು ಮುಂದೆ ಅವಳಿಗೆ ನೋಡ್ಕೊಳ್ಳೋದಕ್ಕೆ ಅಂತ. ನೋಡ್ಬೋದು ಅವಳಿಗೆ ಊಟ ತಿನ್ನಿಸ್ಬಿಟ್ಟು ಇನ್ನೂ ಮಲಗಿಸಿದ್ದೆ, ಕೂರಿಸಿದ್ರೆ ಮತ್ತೆ ವಾಮಿಟ್ ಮಾಡ್ತಾಳಂತ. ನಮ್ಮಮ್ಮ ನೋಡಿದ್ರೆ ಅವಳು ಇರೋದೇ ಇಲ್ಲ, ಎತ್ಕೋ ಅಂತ ಫುಲ್ಲು ಗಲಾಟೆ ಮಾಡ್ತಾಳೆ. ಡ್ರಾಮಾ ಈ ಕಡೆ ಈ ಕಡೆ ಈ ಕಡೆ. ಮಂಜು ಏನು ಅನಿಸ್ತೈತೆ ನಾವು ಊರ್ಕೋತಿರೋದಕ್ಕ? ನಾಳೆ ಓದ್ತಿರಲ್ಲ. ನಾವು ಮಗಂತೂ ನಮ್ಮನ್ನು ಊರಿಗೆ ಕಳ್ಸೋಕೆ ಒಂಚೂರು ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕೂ ಆಗಲ್ಲ. ನನಗೂ ಹೋಗೋಕ್ಕೆ ಇಷ್ಟ ಇಲ್ಲ, ಆದ್ರೂ ಹೋಗಲೇಬೇಕಾದಂಥ ಪರಿಸ್ಥಿತಿ. ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಕ್ಯೂ ಇಟ್ಕೊಂಡು ಮತ್ತೆ ಲೈನಾಗಿ ಸ್ನಾನ ಮಾಡಿ ಮಕ್ಕಳನ್ನ ಒಬ್ಬರನ್ನ ಮಲಗಿಸೋ ಅಷ್ಟರಲ್ಲಿ ಒಬ್ರು ಎದ್ದೇ ಬಿಡ್ತಾರೆ. ಹೀಗೆ ಮಾಡಿ ಇಬ್ಬರನ್ನೂ ಪಕ್ಕದಲ್ಲಿ ಹಾಕ್ಕೊಂಡು ಮಲಗಿಸಿ ನಾನು ಮಲಗಿಬಿಟ್ಟಿದ್ದೆ. ಸಂಜೆ ನಾನು ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ 6:45 ಆಗೋಗಿತ್ತು. ನಮ್ಮಮ್ಮವರೆಲ್ಲ ಟೀ ಮಾಡ್ಕೊಂಡು ಕುಡಿದು ನನಗೆ ಮಾತ್ರ ಉಳಿಸಿಟ್ಟಿದ್ರು. ಆಮೇಲೆ ನಾನು ಇದು ಬಂದಮೇಲೆ ನಮ್ಮಮ್ಮ ಟೀ ಬಿಸಿಗಿಟ್ಟಿದ್ರು. ಈ ಕಡೆ ಜೋಳನೂ ಸಹ ಬೇಯಕ್ಕಿಟ್ಟಿದ್ರು. ಎದ್ದಿದ ತಕ್ಷಣ ಒಳ್ಳೆ ಟೀ ಕುಡಿದಿದ ತಕ್ಷಣ ಒಂಥರ ಮೈಂಡೆಲ್ಲ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ. ಯಾರಿಗೆಲ್ಲ ಬೆಳಗ್ಗೆ ಅಥವಾ ಸಂಜೆ ಟೀ ಕುಡಿಯೋಕೆ ಇಷ್ಟ ಆಗುತ್ತೆ ಅಂಥೇಳಿ. ಇಲ್ಲಂತೂ ಫುಲ್ಲು ಟೀ ಕಾಫಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಊರಿಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಮತ್ತು ನೋಡಿ ನಮ್ಮಮ್ಮಂಗೆ ಮನೆ ತುಂಬ ಮಕ್ಕಳು ಜನ ಇದ್ದಾರೆ. ನಾವು ಊರಿಗೆ ಹೋದ್ಮೇಲೆ ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಮೂವರೇ, ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ. ಏನು ಮಾಡ್ತಾರೋ ನಮ್ಮಮ್ಮ ಅಂತೂ ಒಂದೇ ಕಣ್ಣಲ್ಲಿ ಅಳ್ತಾವ್ರೆ, ಊರಿಗೆ ಹೋಗ್ಬೇಡಮ್ಮ ಇನ್ನೂ ಸ್ವಲ್ಪ ದಿವಸ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಜೋಳ ಎಲ್ಲ ರೆಡಿ ಆಗಿತ್ತು. ಅಮ್ಮ ಜೋಳ ಬೇಯಿಸಿಟ್ಟಿದ್ದೀನಿ ನೋಡಿರಿ, ತಿನ್ನಿರಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹಾಲಿಗೆ ತೊಗೊಂಡೋಗ್ಬಿಟ್ರೆ ಎಲ್ಲರೂ ಒಂದೊಂದು ಅಂತ ಕ್ಲೀನಾಗಿ ತಿನ್ಕೊಬಿಡ್ತಾರೆ. ಅದಕ್ಕೆ ಬೇಯಿಸಿಟ್ಟಿದ್ದನ್ನ ತೊಗೊಂಡು ಈಗ ಹಾಲ್ಗೆ ಹೋಗ್ತೀನಿ. ನೋಡಿ ನನ್ನ ಕ್ಯೂಟಿ ಪೈ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ನಾನು ಫಸ್ಟ್ ಟೈಮ್ ಅವಳಿಗೆ ಈ ಥರ ಜುಟ್ಟು ನೋಡ್ತಾ ಇರೋದು, 2 ಜುಟ್ಟು. ಅವಳಿಗೆ ಫಸ್ಟ್ ಟೈಮ್ ಕೂದಲು ಮುಡಿ ಕೊಡೋಕ್ಕೆ ಮುಂಚೆ ನಾನು 2 ಜುಟ್ಟು ಹಾಕಿದ್ದಿದ್ದು. ಅದನ್ನು ಬಿಟ್ಟರೆ ಇವತ್ತೇ ನಾನು ಅವಳನ್ನ 2 ಜುಟ್ಟಲ್ಲಿ ನೋಡ್ತಾಯಿದ್ದು. ನನಗಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ಇನ್ನು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿಸಿರ್ತೀನಿ. ಮತ್ತು ಏನು ತಿನ್ಸಿರಲ್ಲ ಕುಡಿಸಿರಲ್ವಲ್ಲ, ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಫೀಡ್ ಮಾಡಿಸೋದು. ಮತ್ತು ಅವಳು ಪೀ ಮಾಡ್ತಾ ಇದ್ದಾಗೆಲ್ಲನೂ ಅದು ಯೂರಿನ್ ಸಮೇತ ಹೋಗ್ತಾ ಇರುತ್ತೆ. ಹಾಲೆಲ್ಲ ಹೊಟ್ಟೆಲಿರಲ್ಲ. ಹಾಗಾಗಿ ಅವಳಿಗೆ 7:30 ಅರೌಂಡ್ 7:45 ಒಳಗಡೆ ಅವಳಿಗೆ ಊಟ ಮುಗಿಸ್ಬಿಡ್ತೀನಿ. ಈಗ ಸರಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಸಿಂಗಲಲ್ಲಿ ಬಂದಿತ್ತಲ್ವ, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಅಲ್ಲಿ ಓಪನ್ ಆಗಿದೆ. ಅವಳಿಗೆ ಯಪ್ಪ ಹೆಂಗೆ ಕಚ್ತಾಳೆ ಅಂದರೆ ಹಂಗೆ ಕಚ್ತಾಳೆ. ಅವಳಿಗೆ ಖುಷಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ಲು. ಬಟ್ ಅರ್ಧ ಅಷ್ಟೇ ಅನ್ನ ಚೆನ್ನಾಗಿ ತಿನ್ನೋದು ಕಲಿತ್ಬಿಟ್ಟವಳೆ. ಸರಿ ತಿನ್ನೋದೇ ಇಲ್ಲ. ನಮ್ಮ ಅಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟು ಅನ್ನ ತಿನ್ನಿಸ್ಬಿಡ್ರಿ ಅಂತಂದರೆ ಅನ್ನ ತಿನ್ನಿಸ್ತಾನೆ ಇರ್ತಾರೆ. ಬಟ್ ಓಕೆ, ಮಕ್ಳು ಏನು ತಿಂತಾರೋ ಅದೇ ತಿನ್ನಲಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಊರಿಗೆ ಹೋದ್ಮೇಲೆ ಸರಿ ತಿನ್ಸೋದು ಇದ್ದೇ ಇರುತ್ತೆ ಅಂತ. ಸರಿ
ಮಗುದೆಲ್ಲ ಊಟ ಆಯಿತು, ಮಕ್ಕಳದೆಲ್ಲ ಊಟ ಆಯಿತು. ಆಮೇಲೆ ನವಿ 10 ಗಂಟೆ ಆಗೋಗಿತ್ತು. ಇನ್ನೊಂದು 10 ಮಿನಿಟ್ಸ್ ಇತ್ತು ಬಿಗ್ ಬಾಸ್ ಓಡ್ತಾಯಿತ್ತು. ಬಿಗ್ ಬಾಸ್ ನೋಡಿಕೊಂಡು ಅವಳು ಆಲ್ರೆಡಿ ಬಂದಿದ್ದೀನಿ ಪಿಕಪ್ಪಿಗೆ ಬಾ ಅಂತ ನನ್ನ ತಂಗಿಗೆ ಫೋನ್ ಮಾಡಿದ್ಲು. ಇಷ್ಟೊತ್ತಲ್ಲೆಲ್ಲ ಬಸ್ ಇರಲ್ವಲ್ಲ, ಹಾಗಾಗಿ ಅವಳಿಗೆ ಇಷ್ಟೊತ್ತಲ್ಲಿ ಗಾಡೀಲಿ ಬರೋಕ್ಕೂ ಭಯ ಆಗುತ್ತೆ. ನನ್ನ ತಂಗಿನೂ ಹೋಗಿದ್ಲು ಕರ್ಕೊಬರೋದಕ್ಕಂತ. ಅವಳು ಮನೆಗೆ ಬಂದು 3 ದಿವಸ ಆಗಿತ್ತು. ಇನ್ನೂ ಮಂಡೇ ಡಿಸ್ಚಾರ್ಜ್ಗೆ ಹೇಳಿರೋದು, ಹಾಗಾಗಿ ಇವತ್ತು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಹೋದ್ರೆ ಮತ್ತು ನಾಳೆ ಬರದೇ ಇರೋದಕ್ಕೂ ಅವಳು ಸರಿ ಹೋಗುತ್ತೆ. ಅವಳು ಬರೋ ಅಷ್ಟರಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿಬಿಡೋಣ ಅಂತ. ನೆನ್ನೆ ಮಟನ್ ಬಿರಿಯಾನಿ ಮಾಡಿದ್ವಲ್ಲ, ಅದು ಇನ್ನೂ ಸ್ವಲ್ಪ ಹಾಗೆ ಇತ್ತು. ನಾನು ಮತ್ತು ಅವಳಿಗೊಂದು ಸ್ವಲ್ಪ ಎತ್ತು ಕಳಿಸಿದೆ, ನನ್ನ ತಂಗಿ ಒಂಚೂರು ತಿಂದಿದ್ಲು ಅಷ್ಟೇ. ಇನ್ನೂ ಎಷ್ಟು ಬಿರಿಯಾನಿ ಇತ್ತಂದರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮತ್ತೆಲ್ಲ ಅದನ್ನು ವೇಸ್ಟ್ ಮಾಡಿ ಮತ್ತು ಅದು ಎಷ್ಟು ಜನಕ್ಕೆ ಊಟ ಇಲ್ಲದೆ ಇರೋ ಥರ ಆಗಿರುತ್ತೆ. ಹಾಗಾಗಿ ಅನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದ್ರ ಜೊತೆಗೆ ಇವಾಗ ನಮ್ಮಪ್ಪ ಮೊಟ್ಟೆ ತೊಗೊಬಂದಿದ್ರು, ಅದಕ್ಕೆ ಮೊಟ್ಟೆ ಬೇಯಿಸಿ ಬಿರಿಯಾನಿ ಏನಿತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಒಂದು 7 o'clock ಹಂಗೆ ನಾನು ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಚೆನ್ನಾಗಿ ಟೆಂಪ್ರೇಚರ್ ಎಲ್ಲ ಕಮ್ಮಿ ಆಗಿತ್ತು. ಈ ಕಡೆ ಮಟನ್ ಸಾರು ಸ್ವಲ್ಪ ಇತ್ತು ಮತ್ತು ಬಿರಿಯಾನಿ ಇತ್ತು. ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ರೆ ತಿನ್ಬೋದು. ಚಿಕನ್ ಬಿರಿಯಾನಿ ಅಂದರೆ ಅಷ್ಟು ಏನು ಅನಿಸಲ್ಲ. ಈ ಮಟನ್ ಬಿರಿಯಾನಿಯಲ್ಲಿ ಸ್ವಲ್ಪ ಫ್ಯಾಟ್ ಎಲ್ಲ ಇರೋದ್ರಿಂದ ಬಾಯಿಗೆಲ್ಲ ಮೆತ್ಕೊಳ್ತಾ ಇರುತ್ತೆ, ಅದಕ್ಕೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಸ್ಪೈಸಸ್ ಹಾಕ್ಬಿಡ್ತೀನಿ. ನನಗೆ ಸೆಂಟ್ರಲ್ಲೆಲ್ಲ ಸಿಕ್ಕಿದ್ರೆ ಅಷ್ಟು ಇಷ್ಟನೇ ಆಗೋಲ್ಲ, ಅದಕ್ಕೆ ಎಲ್ಲಿ ಕಾಣಿಸುತ್ತೋ ಅದನ್ನೆಲ್ಲ ಎತ್ತೆತ್ತೆತ್ತಿ ಸೈಡ್ಗೆ ಹಾಕ್ತಾಯಿದ್ದೆ. ಅದು ಚೆನ್ನಾಗಿ ಸ್ಮೆಲ್ ಹಿಡ್ಕೊಬಿಟ್ರೆ ಮತ್ತೆ ತಿನ್ನೋಕ್ಕಾಗುತ್ತೆ. ಇನ್ನೂ ಬಿಸಿ ಮಾಡ್ತಾಯಿದ್ದೆ, ಇನ್ನೂ ಮೊಟ್ಟೆ ಸುಳಿಬೇಕಾಯಿತು. ಅಷ್ಟರಲ್ಲಿ ಬಂದೇ ಬಿಟ್ಲು. ಅವಳು ಮಗನ ನೋಡಿ 3 ದಿವಸ ಆಗಿತ್ತು. ಮಗನ ಬೇರೆ ಹುಷಾರಿಲ್ವಲ್ಲ, ಅವಳು ಒಂದೇ ಕಣ್ಣಲ್ಲಿ ಹತ್ಕೊಂಡು ಮನೆ ಒಳಗಡೆ ಬಂದು ಮಗನ ಎತ್ಕೊಂಡು ಮೊದಲು ಆಡ್ತಾಯಿದ್ಲು. ಯಾಕೆ ಮಗನೇ ಹಿಂಗಾಗ್ಬಿಟ್ಟಿದ್ಯಾ ಹಾಗೆ ಹಿಂಗೆ ಅಂತ. ಅದಾಗಿದ ತಕ್ಷಣ ನೆಕ್ಸ್ಟು ಪುನರ್ವಿ ಟರ್ನು. ಫಸ್ಟ್ ಯಕ್ಷಿನ್ ಮಾತಾಡ್ಸ್ತಾಳೆ, ಆಮೇಲೆ ಪುನರ್ವಿನ ಮಾತಾಡ್ಸ್ತಾಳೆ, ಆಮೇಲೆ ಮಿಕ್ತವ್ರ ಟರ್ನು. ಇನ್ನು ಅವಳು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಹಿಂಗೆ ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಹೋಗೋದಿತ್ತು, ಹಂಗಾಗಿ ಬೆಳಗ್ಗೆಗೆ ಒಂದೇ ಸರ್ತಿ ತಲೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಸುಮ್ಮನಾದ್ಲು. ಇನ್ನು ಅವಳು ಬಂದು ಅವಳಿಗೆ ಊಟ ಇಟ್ಕೊಟ್ಟು ನಾನು ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಮೀಟ್ ಆಗ್ತೀನಿ. ನಾಳೆ ಊರಿಗೆ ಹೋಗೋ ವ್ಲಾಗ್ ಇರುತ್ತೆ, ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.